ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ನೋಡಿರಿ, SIR ಫಾರ್ಮನ್ನು ಯಾವ ರೀತಿ ತುಂಬಬೇಕು ಅನ್ನೋದನ್ನು ಆಲ್ರೆಡಿ ನನ್ನ ಚಾನಲ್ ಒಳಗೆ ಹಾಕಿದ್ದೀನಿ. ಈಗ ಫಸ್ಟ್ ಕಾಲಮ್ ಒಳಗೆ ಯಾವ ರೀತಿ ತುಂಬಬೇಕು ಅನ್ನೋದನ್ನು ಹಾಕಿದ್ದೀನಿ. ಸೆಕೆಂಡ್ ಕಾಲಮ್ ಒಳಗೆ ಯಾವ ರೀತಿ ತುಂಬಬೇಕು ಅನ್ನೋದನ್ನು ಇದ್ರೊಳಗೆ ಒಂದು ಸ್ವಲ್ಪ ಅಷ್ಟು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಇದ್ರೊಳಗೆ ಏನಾಗುತ್ತೆ, ಸೆಕೆಂಡ್ ಕಾಲಮ್ ಒಳಗೆ ನಾವು 2002ನೇ ಇಸ್ವಿ ಒಳಗೆ ವೋಟ್ ಹಾಕ್ದೇ ಇರೋರು, ಹಾಗೆ ಅವ್ರು ಮಾತ್ರ ಇಲ್ಲಿ ತುಂಬಬೇಕು. ಆದಾಗ ನಿಮ್ಮ ಹೆಸರನ್ನು ಮಾತ್ರ ನಾವು ತುಂಬಾರ್ದು. ಅಲ್ಲಿ 2002ನೇ ಇಸ್ವಿ ಒಳಗೆ ನಿಮ್ಮ ತಂದೆ ಆಗಿರ್ಬೋದು, ಹಾಗೆ ತಾಯಿ ಆಗಿರ್ಬೋದು, ಅಥವಾ ನೀವು ಮದುವೆ ಆಗಿದ್ದರೆ ಗಂಡನ ಹೆಸರನ್ನು ನೀವು ಇಲ್ಲಿ ತುಂಬಬಹುದು. ಎಲ್ಲವನ್ನ ತುಂಬಿದ ನಂತರ ಏನಾಗುತ್ತೆ, ಇಲ್ಲಿ ಮತ್ತೆಲ್ಲ ಆಧಾರ್ ಸಂಖ್ಯೆ ಏನೈತಲ್ಲ, ನಿಮ್ಮದೇ ಆಧಾರ್ ಸಂಖ್ಯೆಯನ್ನು ಈ ಕಾಲಮ್ ಒಳಗೆ ತುಂಬಬೇಕು. ಹಾಗೆ ನಿಮ್ಮ ಫೋನ್ ಒಳಗೆ ಏನೈತಲ್ಲ, ನಿಮ್ಮ ಯಾವ ಒಂದು ಆಧಾರ್ ಕಾರ್ಡ್ ಒಳಗೆ ಯಾವ ಫೋನ್ ನಂಬರ್ ಇರುತ್ತಲ್ಲ, ಅದೇ ಫೋನ್ ನಂಬರನ್ನು ನೀವು ಇಲ್ಲಿ ತುಂಬಬೇಕು. ಈ ಮಾಹಿತಿ ನಿಮಗೆ ತಿಳಿತು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾವು SIR ಫಾರ್ಮ್ ಏನೈತಲ್ಲ, ನಮ್ಮ ವೋಟರ್ ಲಿಸ್ಟನ್ನು, ಆ ವೋಟರ್ ಲಿಸ್ಟ್ ಒಳಗೆ ನಮ್ಮ ಹೆಸರು ಐತೆ ಇಲ್ಲೋ, ಅದ್ರ ಕ್ರಮ ಸಂಖ್ಯೆ ಐತೋ ಇಲ್ಲೋ ಅನ್ನೋದನ್ನು ಈ ವಿಡಿಯೋದೊಳಗೆ ನೋಡೋಣಂತ. ಇವಾಗ ಕ್ರೋಮ್ ಬ್ರೌಸರ್ಗೆ ಹೋಗಿಬಿಟ್ಟು 2002ನೇ ವೋಟರ್ ಲಿಸ್ಟ್ ಅಂತ ನಾವು ಟೈಪ್ ಮಾಡಿದ್ರೆ ಈ ರೀತಿ ಬರ್ತೈತಿ. ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ನಂತರ ಇಲ್ಲಿ CEO ಕರ್ನಾಟಕ ಅಂತ ಬರುತ್ತಲ್ಲ, ಅಲ್ಲಿ ಅದೇ ವೆಬ್ಸೈಟನ್ನು ನೀವು ಕ್ಲಿಕ್ ಮಾಡ್ಕೋಬೇಕು. ನೀವು ಕ್ಲಿಕ್ ಆದ ನಂತರ ಏನಾಗುತ್ತೆ, ಅಯ್ಯಪ್ಪ ಇದೆಲ್ಲ ಸರ್ಚ್ ಮಾಡ್ತಾ ಇದ್ದೀರಿ, ಕನ್ಫ್ಯೂಸಿಂಗ್ ಆಗಿಬಿಡತ್ತೆ, ಅಯ್ಯೋ ಇಲ್ಲೇನು ಇಲ್ಲ, ಹೆಂಗೋ ಗೊತ್ತಾಗಲ್ಲ ಅಂದ್ಕೊಂಡ್ಬಿಟ್ಟು ನೀವು ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಹೋಗ್ತೀರಿ. ಆ ಥರ ಮಾಡ್ಬಾರ್ದು. ಇಲ್ಲಿ 3 ಡಾಟೆಡ್ ಲೈನ್ ಇರುತ್ತೆ ನೋಡ್ರಿ, ಅಲ್ಲಿ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಲೆಕ್ಟ್ರೋ ರೋಲ್ 2002 ಅಂತ ಬರುತ್ತಲ್ಲ, ಫಸ್ಟ್ ಒನ್ ಇದ್ದಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ವ್ಯೂ ಡೌನ್ಲೋಡ್ 2002 ಎಲೆಕ್ಟ್ರೋಲ್ ಅಂತ ಫಸ್ಟ್ ಇದರಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಅವಾದ ನಂತರ ಈ ರೀತಿ ಇಂಟರ್ಫೇಸ್ ಬರ್ತೈತಿ. ಇದು ಸೆಲೆಕ್ಟ್ ಡಿಸ್ಟಿಕ್ ಅಂತಂದಲ್ಲಿ ನೀವು ಯಾವ ಡಿಸ್ಟಿಕ್ನವ್ರು ಇರ್ತೀರಲ್ಲ, ಆ ಡಿಸ್ಟಿಕ್ಕನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಾನು ನಿಮ್ಗೆ ತಿಳಿಸ್ಲಿಕ್ಕೋಸ್ಕರ ಒಂದು ವೆಬ್ಸೈಟನ್ನು, ನಮ್ಮ ಬಿಜಾಪುರ ಡಿಸ್ಟಿಕ್ ಅಂತ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಂಡು ತೆಳಗೆ ಬರ್ತೀವಿ. ಇಲ್ಲಿ AC ನೇಮ್ ನಂಬರ್ ಅಂತ ಬರ್ತೈತಿ. AC ನೇಮ್ ನಂಬರ್ ಅಂತಂದ್ರೆ ಈ ಬಿಜಾಪುರ ಒಳಗೆ ಏನೈತಲ್ಲ, ವಿಧಾನಸಭಾ ಕ್ಷೇತ್ರದ AC ಅದ ಅಂದ್ರೆ ಇದರಲ್ಲೇ ಕೊಟ್ಟಿರ್ತಾರೆ ನೋಡ್ರಿ, AC ನಂಬರ್ A221 ಅಂದರೆ 221 ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನಾಗುತ್ತೆ, ಅದನ್ನೇನೈತಲ್ಲ ಇಲ್ಲಿ ಸರ್ಚ್ ಮಾಡಬೇಕಾಗ್ತೈತಿ. ಅಂದ್ರೆ ನೀವು ಯಾವ ಊರದವ್ರು ಇರ್ತೀರಲ್ಲ, ಅಲ್ಲಿ AC ನಂಬರ್ ಬಾಜುನೇ ಕೊಟ್ಟಿರ್ತಾರೆ, ವಿಜಾಪುರ ಬಾಜು. ನಾನು ಉದಾಹರಣೆ ವಿಜಾಪುರ ಬಾಜು ಇರುತ್ತೆ 221 ಅಂತ ತೋರಿಸಿನಿ. ನಿಮ್ಮ ಒಳಗೆ ಯಾವುದಿದೆ ಅದನ್ನು ನೋಡಿ ಇಲ್ಲಿ ನಂಬರ್ಸ್ ಕೊಟ್ಟಿರ್ತಾರೆ, ಅದ್ರೊಳಗೆ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ 221. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಾವು ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ವಿ ಅಂದರೆ ಇವಾಗ ನಮ್ಮದು ಎಲ್ಲ ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ ಎಲ್ಲ ಟೋಟಲ್ 2002ನೇ ಇಸ್ವಿ ಒಳಗೆ ಯಾರ್ಯಾರು ವೋಟ್ ಹಾಕಿದ್ರು ಎಲ್ಲವೂ ಲಿಸ್ಟ್ ಇಲ್ಲೇ ಬರುತ್ತೆ. ನೀವು ಯಾವ ಊರಿನವರು ಮತ್ತು ನಿಮ್ಮ ತಂದೆ ಹೆಸರಾಗಿರ್ಬೋದು, ನಿಮ್ಮದೇ ಹೆಸರಾಗಿರ್ಬೋದು, ಇದ್ರೊಳಗೆ ನೀವು ಹುಡ್ಕೊಂಡ್ಬಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ಅಲ್ಲಿ SIR ಫಾರ್ಮ್ ಒಳಗೆ ತುಂಬ್ಕೋರಿ. ಈ ಮಾಹಿತಿ ಇಷ್ಟ ಆದರೆ ಥ್ಯಾಂಕ್ ಯು ಅಂತ ಕಮೆಂಟ್ಸ್ ಮಾಡಿರಿ. ಧನ್ಯವಾದಗಳು.